ಇವತ್ತಿನ ವಿಡಿಯೋದಲ್ಲಿ ನಾವು ನಿಜವಾದ ಹಣ್ಣುಗಳನ್ನ ಬಳಸ್ಕೊಂಡು ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ನ ಯೂಸ್ ಮಾಡ್ದಿರಾ ತುಂಬಾ ಹೆಲ್ದಿ ಆಗಿರುವಂಥ ಐಸ್ ಕ್ಯಾಂಡೀಸ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮಾಡ್ಲಿಕ್ಕಂತೂ ಸಖತ್ ಸಿಂಪಲ್, ಯಾಕಂದರೆ ಕಾಯಿಸೋದು ಬೇಯಿಸೋದು ಏನೂ ಇಲ್ಲ, ಅಂದರೆ ಗ್ಯಾಸೇ ಯೂಸ್ ಆಗೋದಿಲ್ಲ ಈ ರೆಸಿಪಿನಲ್ಲಿ. ಪೂರಾ ಇಂಟರ್ನೆಟ್ಟಲ್ಲಿ ಎಲ್ಲಿ ಜಾಲಾಡಿದ್ರು ಕೂಡ ಈ ರೆಸಿಪಿ ನಿಮಗೆ ಸಿಕ್ಲಿಕ್ಕಿಲ್ಲ, ಯಾಕಂದರೆ ನಾನೊಂದು ವೈರಲ್ ಕಾನ್ಸೆಪ್ಟ್ನ ತಗೊಂಡು ಕ್ಯಾಂಡೀಸ್ ಆಗಿ ಟರ್ನ್ ಮಾಡ್ಕೊಂಡಿದ್ದೀನಿ. ಅದೇನು ವೈರಲ್ ಕಾನ್ಸೆಪ್ಟ್ ಅಂತ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ, ಯಾಕಂದರೆ ಮೊದಲಿಗೆ ನಾವು ಕ್ಯಾಂಡೀಸ್ನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ, ಕೊನೆಯಲ್ಲಿ ಸ್ಟೋರಿ ನೋಡಿದ್ರೆ ಆಯ್ತಲ್ವಾ. ತುಂಬಾ ಜನ ಸಿಂಪಲ್ ಆಗಿ ಐಸ್ ಕ್ರೀಮ್ ಮಾಡಿ ತೋರಿಸಿ, ಕ್ಯಾಂಡೀಸ್ ಮಾಡಿ ತೋರಿಸಿ ಅಂತ ಕೇಳ್ತಾ ಇದ್ರಿ. ಸೊ ನನಗೇನು ತಲೆಯಲ್ಲಿ ಇತ್ತು ಅಂದರೆ ಇಂಗ್ರೀಡಿಯೆಂಟ್ಸ್ಗೋಸ್ಕರ ಊರೆಲ್ಲ ಹುಡ್ಕಾಡಬಾರ್ದು, ತುಂಬಾ ಸಿಂಪಲ್ ಆಗಿರಬೇಕು ಮತ್ತೆ ತುಂಬಾನೇ ಹೆಲ್ದಿ ಆಗಿರಬೇಕು ಕೂಡ, ಅಂದರೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಯೂಸ್ ಮಾಡಬಾರ್ದು. ಸೊ ಕೆಮಿಕಲ್ಸ್ ಅಂದ್ರೆ ಏನು, ನಾವು ಸಕ್ಕರೆ ಯೂಸ್ ಮಾಡ್ತೀವಲ್ವಾ ಅದು ಕೂಡ ಕೆಮಿಕಲ್ಸು, ಕಲರ್ ಆಗಲಿ ಎಸೆನ್ಸ್ ಆಗಲಿ ಅಥವಾ ಯಾವುದಾದ್ರೂ ಬಾದಾಮ್ ಪೌಡ್ರ್ ಆಗ್ಬೋದು, ಆ ಪೌಡ್ರ್ ಎಲ್ಲ ಯೂಸ್ ಮಾಡ್ತೀವಲ್ವಾ ಅದೆಲ್ಲ ಕೂಡ ಕೆಮಿಕಲ್ಸೇ, ಅದ್ಯಾವುದು ಕೂಡ ಹೆಲ್ತಿ ಒಳ್ಳೇದಲ್ಲ. ಅದಕ್ಕಾಗಿ ಇವತ್ತಿನ ಫ್ರೂಟ್ ಐಸ್ ಕ್ಯಾಂಡೀಸ್ ಮಾಡಿದ್ದೀನಿ. ನಾನು ಹೆಲ್ದಿಯಾಗೂ ಇರಬೇಕು, ಡಯಟ್ ಕೂಡ ಮಾಡಬೇಕು, ಬಟ್ ಕೋಲ್ಡ್ ಆಗಿರುವಂಥ ಐಸ್ ಕ್ಯಾಂಡೀಸ್ ಕೂಡ ತಿನ್ನಲೇಬೇಕು ಅಂತ ಅನ್ನೋರಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿರುವಂಥ ಎಲ್ಲ ರೆಸಿಪೀಸ್ನು ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ಒಂದು ಸೂಪರ್ ಹೆಲ್ದಿ ಆಗಿರುವಂಥ ಐಸ್ ಕ್ಯಾಂಡೀಸ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ರೆಸಿಪಿನಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹಣ್ಣುಗಳು, ಯಾವ ಹಣ್ಣು ಬೇಕಾದರೂ ನೀವು ತೊಗೋಬೋದು. ನಾನಿಲ್ಲಿ ಕಿವಿ ಹಣ್ಣು ತೊಗೊಂಡಿದ್ದೀನಿ, ಮಾವಿನ ಹಣ್ಣಿದೆ, ಆರೆಂಜ್ ಇದೆ, ದಾಳಿಂಬೆ, ಬಾಳೆಹಣ್ಣು, ದ್ರಾಕ್ಷಿ ಮತ್ತು ಪೈನಾಪಲ್ ಇದೆ. ಇದೇ ಆಗಬೇಕಂತೇನಿಲ್ಲ, ನಿಮಗೆ ಇಷ್ಟ ಆಗಿರುವಂಥ ಹಣ್ಣುಗಳು ಅಥವಾ ನಿಮಗೆ ಸುಲಭವಾಗಿ ಸಿಗುವಂಥ ಹಣ್ಣುಗಳನ್ನ ನೀವು ತೊಗೋಬೋದು. ಮತ್ತು ಎಳ್ನೀರು ಕೂಡ ಒಂದು ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ. ಎಳ್ನೀರು ಬೇಕೇ ಬೇಕಿದ್ದಕ್ಕೆ, ಯಾಕಂದರೆ ಎಳ್ನೀರು ತುಂಬಾ ಒಳ್ಳೆಯದು ಹೆಲ್ತ್ಗೆ, ಅದಕ್ಕಾಗಿ ಎಳ್ನೀರು ತೊಗೊಂಡಿದ್ದೀನಿ. ಇಲ್ಲಿ ನಾನು ಎಲ್ಲ ಹಣ್ಣುಗಳನ್ನೂ ಬಳಸ್ತಾ ಇಲ್ಲ, ಜಸ್ಟ್ ನನಗೆ ಯಾವ ಹಣ್ಣುಗಳು ಇಷ್ಟನೋ ಅದನ್ನು ಮಾತ್ರ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಮಾವಿನ ಹಣ್ಣು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ದಾಳಿಂಬೆ, ಕಿವಿ ಹಣ್ಣು ಮತ್ತು ದ್ರಾಕ್ಷಿ ಇಷ್ಟೂ ತೊಗೊಂಡಿದ್ದೀನಿ. ಮತ್ತು ಎಳ್ನೀರು ಮಾತ್ರ ಬೇಕೇ ಬೇಕು, ಯಾಕಂದರೆ ಎಳ್ನೀರು ಆಲ್ರೆಡಿ ಸ್ವೀಟ್ ಇರೋದ್ರಿಂದ ಮತ್ತೆ ಸಕ್ಕರೆ ಎಲ್ಲ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅದಕ್ಕಾಗಿ ಎಳ್ನೀರು ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದೊಂದು ಗ್ಲಾಸ್ಗೆ ಒಂದೊಂದು ರೀತಿಯಾದಂಥ ಹಣ್ಣುಗಳನ್ನ ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ನೀವು ಒಂದೇ ಗ್ಲಾಸ್ಗೆ ಬೇರೆ ಬೇರೆ ರೀತಿಯಾದಂಥ ಹಣ್ಣುಗಳನ್ನೂ ಕೂಡ ಹಾಕೋಬೋದು. ಮತ್ತು ನಿಮಗೆ ಒಂದು ಕ್ಯಾಂಡಿ ಎಷ್ಟು ಚಿಕ್ಕ ಬೇಕೋ ಎಷ್ಟು ದೊಡ್ಡ ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಎಳ್ನೀರನ್ನ ಹಾಕ್ಕೊಳ್ಳಿ. ಮತ್ತು ಈ ಕ್ಯಾಂಡೀಸ್ನಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಫ್ಲೇವರ್ಸ್ ಇರೋದಿಲ್ಲ, ಜಸ್ಟ್ ಎಳ್ನೀರು ಮತ್ತು ನೀವು ಯಾವ ಹಣ್ಣು ಹಾಕ್ಕೊಂಡಿರ್ತೀರ ಅದ್ರ ಫ್ಲೇವರ್, ಅದ್ರ ಟೇಸ್ಟ್ ಇರುತ್ತೆ ಅಷ್ಟೇ, ಬಿಟ್ಟರೆ ಎಕ್ಸ್ಟ್ರಾ ಫ್ಲೇವರ್ ಅಂತೂ ಇದರಲ್ಲಿ ಇರೋದಿಲ್ಲ. ಮತ್ತು ಇದಕ್ಕೆ ಐಸ್ ಕ್ರೀಮ್ ಕಡ್ಡಿಗಳನ್ನ ಹಾಕ್ಕೊತಾ ಇದ್ದೀನಿ. ಒಂದು ವೇಳೆ ಈ ರೀತಿಯಾದಂಥ ಐಸ್ ಕ್ರೀಮ್ ಸ್ಟಿಕ್ಸ್ ಇಲ್ಲ ಅಂದರೆ ಮನೆಯಲ್ಲಿ ಸ್ಪೂನ್ಸ್ಗಳಿರುತ್ತಲ್ವ, ಚಮಚಗಳನ್ನ ಕೂಡ ಉಲ್ಟಾ ಮಾಡಿ ಇದಕ್ಕೆ ಹಾಕ್ಕೋಬೋದು. ಈ ಸ್ಟಿಕ್ಸ್ ಎಲ್ಲ ಸ್ಟ್ರೈಟಾಗಿ ನಿಂತ್ಕೋತಿರ್ಲಿಲ್ಲ, ಮತ್ತು ಇದನ್ನ ಹಾಗೆ ಬಿಟ್ಟರೆ ಕ್ಲೋಸ್ ಮಾಡ್ದಲೆ ಐಸ್ ಎಲ್ಲ ಹಾಗೆ ಕಟ್ಕೊಬಿಡುತ್ತೆ, ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾನು ಇದನ್ನ ಕವರಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಕವರ್ ನೀಟಾಗಿ ಕುತ್ಕೊಳ್ಳಿ ಅಂತ ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ, ಮತ್ತು ಮಧ್ಯದಲ್ಲಿ ಒಂದು ಹೋಲ್ ಮಾಡಿಬಿಟ್ಟು ಐಸ್ ಕ್ರೀಮ್ ಕಡ್ಡಿಗಳನ್ನ ಇಟ್ಕೊಂಡಿದ್ದೀನಿ. ಇದನ್ನು 6 ರಿಂದ 8 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಟ್ಟಿದ್ದೀನಿ, ಅಂದರೆ ಪೂರಾ ನೈಟ್ ಇಟ್ಬಿಟ್ಟು ಬೆಳಗ್ಗೆ ಎದ್ದು ತೆಕ್ಕೊಂಡಿದ್ದೀನಿ ಫ್ರಿಜ್ಜಿಂದ. ಇದನ್ನ ಗ್ಲಾಸಿಂದ ತೆಕ್ಕೊಳ್ಳೋದೇನು ಕಷ್ಟ ಆಗೋದಿಲ್ಲ, ಸ್ವಲ್ಪ ನೀರಲ್ಲಿ ಅದ್ದಿಟ್ಬಿಟ್ರೆ ಸಾಕು, ಬೇಗನೆ ಬಂದುಬಿಡತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ. ಎಲ್ಲದನ್ನು ಕೂಡ ಇದೇ ರೀತಿಯಾಗಿ ತೆಗೆದಿಟ್ಕೊತಾ ಇದ್ದೀನಿ. ತುಂಬ ಜನ ಸ್ವೀಟ್ಸ್ ತಿನ್ನಲ್ಲ, ಅಂಥವ್ರಿಗಂತೂ ಈ ರೀತಿಯಾದಂಥ ಕ್ಯಾಂಡೀಸ್ ಮಸ್ಟ್ ಆ್ಯಂಡ್ ಶುಡ್ ನೀವು ಟ್ರೈ ಮಾಡಲೇಬೇಕು. ಟೇಸ್ಟ್ ಸಕ್ಕತ್ತಾಗಿರುತ್ತೆ ಅಂತ ಮಾತ್ರ ನಾನು ಹೇಳೋದಿಲ್ಲ, ಬಟ್ ಆರೋಗ್ಯ ದೃಷ್ಟಿಯಿಂದ ನೋಡಿಕೊಂಡಾಗ ಟೇಸ್ಟ್ ಮ್ಯಾಟ್ರ್ ಆಗಲ್ಲ. ನೋಡಿದ್ರಲ್ವಾ ಹೆಲ್ದಿ ಆಗಿರುವಂಥ ಐಸ್ ಕ್ಯಾಂಡೀಸ್ ಮಾಡೋದು ಎಷ್ಟು ಸಿಂಪಲ್ ಅಂತ ಹೇಳಿ. ಜಸ್ಟ್ ಎಳ್ನೀರಿಗೆ ನಿಮ್ಗೆ ಇಷ್ಟ ಆಗಿರುವಂಥ ಹಣ್ಣುಗಳನ್ನ ಹಾಕ್ಬಿಟ್ಟು ಫ್ರೀಸ್ ಮಾಡೋದಷ್ಟೇ. ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ತುಂಬಾ ವೈರಲ್ ಆಗ್ತಿರುವಂಥ ಈ ಕಾನ್ಸೆಪ್ಟ್ ಏನು ಅಂದರೆ ನೇಚರ್ ಸೀರಿಯಲ್ ಅಂತ. ನೇಚರ್ ಸೀರಿಯಲ್ ಅಂದರೆ ಏನಪ್ಪ ಅಂದರೆ ಎಲ್ಲ ಬೇರೆ ಬೇರೆ ರೀತಿಯಾದಂಥ ಹಣ್ಣುಗಳನ್ನ ಹಾಕಿ ಮತ್ತು ಅದಕ್ಕೆ ಎಳ್ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ತಿಂಡಿ ಬದಲಿಗೆ ತಿನ್ನೋದು, ಅಂದರೆ ಇದೇ ಬ್ರೇಕ್ಫಾಸ್ಟ್. ತಿಂಡಿ ಆದಮೇಲೆ ಹಣ್ಣನ್ನ ತಿನ್ನೋದಲ್ಲ, ತಿಂಡಿಗೆ ಈ ಹಣ್ಣುಗಳನ್ನ ಎಳ್ನೀರ್ ಜೊತೆ ತಿನ್ನೋದೇ ನೇಚರ್ ಸೀರಿಯಲ್. ಸೊ ಈ ನೇಚರ್ ಸೀರಿಯಲ್ನ ಬೆಳಗ್ಗೆ ತಿಂಡಿಗೆ ಹೆಲ್ದಿಯಾಗಿ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ನಿಮ್ಗೆ ಏನಾದರೂ ತಿಳ್ಕೊಬೇಕು ಅನ್ನೋದಿದ್ರೆ ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ನಿಮ್ಗೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.